ಆದಾಯದ ಮಿತಿ ಎಷ್ಟು ಹೆಚ್ಚಾಗುತ್ತೆ? ಎಷ್ಟು ಆದಾಯಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ? ಬೆಂಗಳೂರಿಗೆ ಮೋದಿ ಏನು ಕೊಡ್ತಾರೆ? ಚಿನ್ನ ಬೆಳ್ಳಿ ದರ ಇಳಿಕೆ ಆಗುತ್ತಾ? ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಪ್ರಶ್ನೆ. ಅದೇ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿದೆ. 48 ಲಕ್ಷ ಕೋಟಿಯ ಬಜೆಟ್ ಮಂಡಿಸಿರೋ ನಿರ್ಮಲಾ ಸೀತಾರಾಮನ್ ಹಲವು ಕೊಡುಗೆ ಕೊಟ್ಟಿದ್ದಾರೆ. ಕೃಷಿಗೆ ಆದ್ಯತೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಮನೆ, ಕೈಗಾರಿಕಾ ವಲಯ, ರಸ್ತೆ, ರೈಲು, ವಿಮಾನ ಅಂತ ಸಾರಿಗೆ ಕ್ಷೇತ್ರದ ಕಡೆಯೂ ಹೆಚ್ಚು ಗಮನ ಹರಿಸಲಾಗಿದೆ. ಸೂರು, ನೀರು, ಆವಾಸ್ ಯೋಜನೆಗೂ ಹಣ ಮೀಸಲು. ಅಷ್ಟಕ್ಕೂ ಮೋದಿ 3.0 ಬಜೆಟ್ನಲ್ಲಿ ಭರಪೂರ ಘೋಷಣೆಗಳು ಇಲ್ಲದೇ ಇದ್ರೂ ಭವಿಷ್ಯದ ಭಾರತಕ್ಕಾಗಿ ಹಲವು ಯೋಜನೆ ಕೈಗೊಳ್ಳಲಾಗಿದೆ. ಭರಪೂರ ಕೊಡುಗೆ ಇಲ್ಲ, ಭವಿಷ್ಯದ ಕಡೆ ಚಿತ್ತ. 3 ಲಕ್ಷದ ಆದಾಯಕ್ಕೆ ನೋ ಟ್ಯಾಕ್ಸ್. ಕೇಂದ್ರದಲ್ಲಿ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋ ಮೋದಿ ಸರ್ಕಾರ ತನ್ನ 3ನೇ ಅವಧಿಯ ಮೊದಲ ಬಜೆಟ್ ಮಂಡಿಸಿದೆ. 48 ಲಕ್ಷ ಕೋಟಿ ಬಜೆಟ್ನಲ್ಲಿ ಕೃಷಿ ಸಮ್ಮಾನ್ ಯೋಜನೆ ಮುಂದುವರಿಸಲಾಗಿದ್ದು, ಮುದ್ರಾ ಯೋಜನೆಯ ಸಾಲದ ಮಿತಿಯನ್ನ 20 ಲಕ್ಷಕ್ಕೆ ಹೆಚ್ಚಿಸಿದೆ. ಜೊತೆಗೆ 500 ಕಂಪನಿಗಳಲ್ಲಿ ಯುವಕರು ಇಂಟರ್ನ್ಶಿಪ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ವೇಳೆ ಮಾಸಿಕ 5,000 ಭತ್ಯೆ ನೀಡಲಾಗುತ್ತೆ. ಇದರ ನಡುವೆ ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆದಾರರಿಗೆ ಅಲ್ಪ ರಿಲೀಫ್ ನೀಡಿದ್ದಾರೆ. $3 ಲಕ್ಷವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇರೋದಿಲ್ಲ. ಇನ್ನು 3 ರಿಂದ 7 ಲಕ್ಷ ರೂಪಾಯಿ ಆದಾಯಕ್ಕೆ ಶೇಕಡ 5ರಷ್ಟು ತೆರಿಗೆ ಬೀಳಲಿದೆ. 7 ರಿಂದ 10 ಲಕ್ಷ ರೂಪಾಯಿ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ ವಿಧಿಸಲಾಗುತ್ತೆ. 10 ರಿಂದ 12 ಲಕ್ಷ ರೂಪಾಯಿ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ ಇದ್ರೆ, 12 ರಿಂದ 15 ಲಕ್ಷ ರೂಪಾಯಿ ಆದಾಯಕ್ಕೆ ಶೇಕಡ 20ರಷ್ಟು ತೆರಿಗೆ ಹಾಕ್ತಾರೆ. ವಾರ್ಷಿಕ 15 ಲಕ್ಷಕ್ಕಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ ಬೀಳಲಿದೆ. ಚಿನ್ನದ ಬೆಲೆ ಏರಿಕೆ ನಾಗಾಲೋಟಕ್ಕೆ ಬ್ರೇಕ್. ಬಂಗಾರದ ಬೆಲೆ ದಿನದಿನಕ್ಕೂ ಏರಿಕೆ ಆಗ್ತಲೇ ಹೊರಟಿದೆ. ಸಾಮಾನ್ಯ ಜನ ಚಿನ್ನದ ಆಸೆಯನ್ನೇ ಬಿಡುವಂತಾಗಿದೆ. ಇದರ ನಡುವೆ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಮೇಲಿನ ಕಸ್ಟಮ್ಸ್ ಅನ್ನ ಕೇಂದ್ರ ಸರ್ಕಾರ ಕಡಿತ ಮಾಡಿದೆ. ಚಿನ್ನ, ಬೆಳ್ಳಿ ಮೇಲೆ ಶೇಕಡ 6ರಷ್ಟು, ಪ್ಲಾಟಿನಂ ಮೇಲಿನ ಕಸ್ಟಮ್ಸ್ ಅನ್ನ ಶೇಕಡ 6.4ರಷ್ಟು ಕಡಿಮೆ ಮಾಡಲಾಗಿದೆ. To enhance domestic value addition in gold and precious metal jewelry in the country, I propose to reduce customs duties on gold and silver to 6% and that of platinum to 6.4%. Steel and copper are important raw materials. To reduce their cost of production, I propose to remove the BCD on ferronickel and blister copper. ಇದರ ಜೊತೆ ಇನ್ನೂ ಕೆಲವು ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಮೊಬೈಲ್ ಫೋನ್ ಜೊತೆಗೆ ಮೊಬೈಲ್ ಫೋನ್ ಬಿಡಿ ಭಾಗಗಳ ಮೇಲಿನ ತೆರಿಗೆಯನ್ನ ಇಳಿಕೆ ಮಾಡಲಾಗಿದೆ. ಹಾಗೆ ಮೊಬೈಲ್ ಫೋನ್ ಚಾರ್ಜರ್, ಕ್ಯಾನ್ಸರ್ ಔಷಧ, ವೈದ್ಯಕೀಯ ಉಪಕರಣದ ಬೆಲೆ ಕೂಡ ಇಳಿಕೆ ಮಾಡಲಾಗಿದೆ. ಸೋಲಾರ್ ಪ್ಯಾನೆಲ್, ವಿದ್ಯುತ್ ತಂತಿ ಹಾಗೂ ಎಕ್ಸ್ರೇ ಉಪಕರಣದ ಬೆಲೆಯೂ ಇಳಿಕೆಯಾಗಿದೆ. ಲಿಥಿಯಂ, ಕಾಪರ್, ಕೋಬಾಲ್ಟ್ಗೆ ಅಬಕಾರಿ ಶುಲ್ಕದ ವಿನಾಯಿತಿ ನೀಡಲಾಗಿದೆ. ಈ ಇಳಿಕೆಯ ನಡುವೆ ಕೆಲ ವಸ್ತುಗಳ ಬೆಲೆಯನ್ನ ಹೆಚ್ಚಿಸಲಾಗಿದೆ. ಮರುಬಳಕೆಯಾಗದ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ವಸ್ತುಗಳು, ಬ್ರಾಂಡೆಡ್ ಬಟ್ಟೆಗಳು, ವಿದ್ಯುತ್ ಉಪಕರಣಗಳು, ಮೊಬೈಲ್ ಟವರ್ ಬಿಡಿ ಭಾಗಗಳ ಬೆಲೆ ಏರಿಕೆಯಾಗಿದೆ. ಜೊತೆಗೆ ಬಾಂಡ್ ಹಾಗೂ ಮ್ಯೂಚುವಲ್ ಫಂಡ್ ಲಾಭದ ಮೇಲೆ ತೆರಿಗೆ ಹೆಚ್ಚಿಸಲಾಗಿದೆ. ತಮ್ಮ ಸರ್ಕಾರದ ಬಜೆಟ್ ಅನ್ನ ಪ್ರಧಾನಿ ಮೋದಿ ಸಮರ್ಥಿಸಿಕೊಂಡ್ರೆ, ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಜೆಟ್ ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಒಟ್ನಲ್ಲಿ ಜನಪ್ರಿಯ ಘೋಷಣೆ ಕಡೆ ಗಮನ ಹರಿಸದ ಮೋದಿ ಸರ್ಕಾರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ. ಆದರೆ ರಾಜ್ಯಕ್ಕೆ ವಿಶೇಷ ಯೋಜನೆಗಳು ಬಾರದೇ ಇರೋದು ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.